ಅಪಾರ್ಟ್ಮೆಂಟ್ ಫೆಡರೇಷನ್ ಕಡೆಯಿಂದ 1000 ಲೀಟ್ರಿಗೆ 8 ರುಪೀಸು ಅವ್ರಿಗೆ ತೊಗೊಳ್ತಾರೆ. ಉಳಿದ 2 ರೂಪಾಯಿ ಜಲಮಂಡಲಿಗೆ ಬರ್ತದೆ. ಎವ್ರಿ 1000 ಲೀಟರ್ಸ್ ಸೋಲ್ಡ್ ಬೈ ಅಪಾರ್ಟ್ಮೆಂಟ್ಸು 2 rupees ಗೋಸ್ ಟು ಜಲಮಂಡಲಿ, 8 rupees ಗೋಸ್ ಟು ಅಪಾರ್ಟ್ಮೆಂಟ್. ಯಾಕಂದರೆ ಅವರೇ ಮಾಲೀಕರಿದ್ದಾರೆ ನೀರಿಗೆ, ನಾವು ಕೇವಲ ಅದನ್ನು ಫೆಸಿಲಿಟೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಭಾಷೆಯಲ್ಲಿ 20% ಲಾಭಾಂಶ ಜಲಮಂಡಲಿಗೆ ಬರ್ತಿದೆ, 20% ಲಾಭಾಂಶ ಬರ್ತಿದೆ. ಇಲ್ಲ, ಎಲ್ಲಿ ಡಿಮಾಂಡ್ ಇದೆ, ಎಲ್ಲಿ ಸಪ್ಲೈ ಮಾಡಬೇಕು ಐಡೆಂಟಿಫೈ ಮಾಡಿಕೊಂಡು ಮಾಡೋದಕ್ಕೆ ಕೊಟ್ಟಿದ್ದೇವೆ. ಮಾರ್ಗಸೂಚಿ ಎಲ್ಲ ರೆಡಿ ಇದೆ ನಮ್ಮದು. ನಾನು ಆಗ ಹೇಳಿದ ಪ್ರಕಾರ ಇಲ್ಲಿವರೆಗೆ ನಮಗೆ 62 ಲಕ್ಷ ಲೀಟ್ರು ಬೇಡಿಕೆ ಬಂದಿದೆ. ಸೊ ಇನ್ನೂ ಹೋಗ್ತಾ ಅದು ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಸೊ ಇನ್ನೊಂದು 15 ಡೇಸ್ನಲ್ಲಿ 1 ಕೋಟಿ ಲೀಟ್ರ್ ನೀರಿಗೆ ಬೇಡಿಕೆ ಇಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗಾಗಲೇ ನಿನ್ನೆ ಅವ್ರದ್ದು ಎಲ್ಲ ಸ್ಯಾಂಪಲ್ಸಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅವರು ಲ್ಯಾಬ್ರೇಟ್ರಿನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಥರ ಬಳಕೆ ಮಾಡಬೇಕು, ಇಮಿಡಿಯೇಟಾಗಿ ಏನೇನು ಮಾಡ್ಬೋದು ಅಂತ ನೋಡ್ತಿದ್ದೀವಿ. 23ನೇ ತಾರೀಕಿಗೆ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. 23ನೇ ತಾರೀಕಿಗೆ ಬೀನ್ಯಾ ಇಂಡಸ್ಟ್ರೀಸ್ನಲ್ಲಿ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ನಿಮ್ಮನ್ನು ಮಾಧ್ಯಮವ್ರಿಗೆ ಕರೆಸ್ತೀವಿ. ಅಲ್ಲಿ ಅವರು ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಿಬಿಟ್ಟು ಇಷ್ಟು ಈ ಕುಳಿಸಿದ ನೀರು, ರಾಸಾಯನಿಕ ಕುಳಿಸಿದ ನೀರನ್ನು ಟ್ರೀಟ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಅವರು ಘೋಷಣೆ ಮಾಡ್ತೀವಿ. ಅದಾದಮೇಲೆ ವಿತಿನ್ ಅ ವೀಕ್ಸ್ ಟೈಮ್ ನಾವು ಅಲ್ಲಿಂದ ರೆಗ್ಯುಲರ್ ಪ್ರಾಜೆಕ್ಟನ್ನು ಶುರು ಮಾಡ್ತೀವಿ. ಹೌದು, ನಮ್ಮ ಮುಖ್ಯ ಉದ್ದೇಶ ಏನಿದೆ, ಈಗ ಅತಿ ಸಣ್ಣ ಸೂಕ್ಷ್ಮ ಏನು ಕೈಗಾರಿಕೆಗಳಿದ್ದಾರೆ ಅವರಿಗೆ ಈಗ ಯಾವುದೇ ಒಂದು ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡೋಷ್ಟು ತಾಕತ್ತಿಲ್ಲ, ಮತ್ತು ಅದಕ್ಕೆ ಆರ್ಥಿಕವಾಗಿ ತುಂಬ ತೊಂದರೆ ಆಗುತ್ತೆ. ಮತ್ತು ಈಗ ಹಾಗಾಗಿ ಅವರಿಗೆ ಆದಂತಹ ಕಡಿಮೆ ಬೆಲೆಯಲ್ಲಿ ನಾವಾಗಿ ಟ್ರೀಟ್ಮೆಂಟ್ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಅವರು ಕೂಡ ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಮತ್ತು ಆ ನೀರನ್ನು ಮರುಬಳಕೆ ಮಾಡ್ಬೋದು. ಈಗೇನು ನೀರು ಅವರು ನಾಳದಲ್ಲಿ ಬಿಡ್ತಿದ್ದಾರೆ, ಒಂದು ಕಡೆ ಅದರಿಂದ ಮಲಿನ್ಯನೂ ಆಗುತ್ತೆ, ಇನ್ನೊಂದು ಕಡೆ ಅವ್ರಿಗೂ ದುಡ್ಡು ಲಾಸ್ ಆಗುತ್ತೆ. ಆದರೆ ಅದರಲ್ಲಿ ಎರಡೂ ನಾವು ಅನುಕೂಲ ಮಾಡ್ಕೊಳ್ಬೋದು. ಒಂದು ಅವ್ರಿಗೆ ಕಡಿಮೆ ಬೆಲೆಯಲ್ಲಿ ಸಂಸ್ಕರಣೆ ಮಾಡ್ಕೊಳ್ಬೋದು, ಇನ್ನೊಂದು ವಾಪಸ್ ಆ ನೀರನ್ನು ತಿರ್ಗಾ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ, ಲಾಭಾಂಶ ಆಗುತ್ತೆ. ಈಗ ಅದನ್ನ ನೀರನ್ನು ಒಬ್ಬರು ಬೋರ್ವೆಲ್ ತೊಗೊಂಬರೋಕ್ಕೆ ಅವ್ರು ಜಾಸ್ತಿ ಖರ್ಚು ಮಾಡ್ತಾರೆ, ಆ ನೀರನ್ನು ಅವ್ರು ತಿರ್ಗಾ ಮರುಬಳಕೆ ಮಾಡ್ಬೋದು. ಯಾಕಂದರೆ ಕುಡಿಯೋಕ್ಕೆ ಅವ್ರು ಬಳಕೆ ಮಾಡದೇ ಇರೋದ್ರಿಂದ ಯಾವ ನೀರು ಎಫ್ಲುಯೆಂಟ್ ಬಿಡ್ತಿದ್ದಾರೆ ಅದನ್ನು ತಿರ್ಗಾ ರೀಪ್ರಾಸೆಸ್ ಮಾಡಿ ಅದೇ ನೀರನ್ನು ಮರುಬಳಕೆ ಮಾಡೋದು. ಸೊ 80% ಅವ್ರಿಗೆ ಲಾಭ ಆಗುತ್ತೆ ಅದರಲ್ಲಿ. STP ಅಳವಡಿಕೆ ಮಾಡಲ್ಲ, ಯಾಕಂದರೆ STP ಮಾಡೋದಕ್ಕೆ ETP ಅಂತ ಕರಿತೀವಿ. STP ಅಂತ ಕರೆಯಿಲ್ಲ. STP ಅಂದರೆ ಸಿವೇಜ್ ಟ್ರೀಟ್ಮೆಂಟು. ಇಲ್ಲಿ ಇಂಡಸ್ಟ್ರಿಯಲ್ ವೇಸ್ಟನ್ನು ಎಫ್ಲುಯೆಂಟ್ ಅಂತ ಕರಿತೀವಿ, ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ETP ಅಂತ ಕರಿತೀವಿ. ಅದನ್ನು ನಾವು ಈಗ ಸದ್ಯಕ್ಕೆ ETP ಮಾಡಬೇಕಾದ್ರೆ ಮಿನಿಮಮ್ 10 crores ಬೇಕಾಗಿದೆ ಒಂದು ETP ಮಾಡೋಕ್ಕೆ. ಆಮೇಲೆ ಅಲ್ಲಿ ಸ್ಥಳಾವಕಾಶ ಬೇಕು, ಹಾಗಾಗಿ ಅದು ಇಮಿಡಿಯೇಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಮತ್ತು ಇಮಿಡಿಯೇಟ್ ಮಾಡೋದು ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ ನಾವು ಮೊಬೈಲ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಪ್ರಾರಂಭ ಮಾಡ್ತೀವಿ. ಈಗ ಮಳೆ ನೀರು ಸಂರಕ್ಷಣೆ, ಇಂಗುಗುಂಡಿ ಮಾಡೋದಕ್ಕೆ ಈಗಾಗಲೇ ಕ್ರಮ ವಹಿಸಿದ್ದೇವೆ. ನಮ್ಮ ಕಡೆಯಿಂದ 1000 ಇಂಗು ನೀರು ಮಾಡಬೇಕಂತ ಗುರಿ ಇಟ್ಕೊಂಡಿದ್ದೇವೆ. ಲಾಸ್ಟ್ 1 ವಾರದಲ್ಲಿ 650 ಇಂಗುಗುಂಡಿಗಳು ಮಾಡಿದ್ದೇವೆ. ಇನ್ನು 350 ಇಂಗುಗುಂಡಿಗಳು ಒಂದು 15 ದಿವಸ ಕೂಡ ಮಾಡಿ ಮುಗಿಸ್ತೀವಿ, ಯಾಕಂದರೆ ಅದು ಟೆರೈನ್ ಟಫ್ ಇದೆ. ಸೊ ಹಾಗಾಗಿ ಇಂಗುಗುಂಡಿಗಳು ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಸೊ ಬಟ್ಟು ಈ ನೆರೆ ಪ್ರವಾಹ ಇದೆಲ್ಲ ಒಂದು ನಿಯಂತ್ರಣ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರ ಮತ್ತು ಜವಾಬ್ದಾರಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳ ಹತ್ರ ಇದೆ. ಸೊ ನಮ್ಮದು ಏನಿದೆ, ಸಿವೇಜನ್ನು ಫ್ಲೋವನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋದು ಮತ್ತು ಮಳೆನೀರು ಇಂಕೊಂಡು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಈಗ ನಿನ್ನೆ ನಾನು ಅಲ್ಲಿ IT ಪಾರ್ಕ್ಗಳದ್ದು ಸಂಘ ಸಂಸ್ಥೆಗಳ ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ. ಅಲ್ಲಿ ವಿಸಿಟ್ ಮಾಡಿದಾಗ ಅವರು ಬಹುತೇಕ ಎಲ್ಲ IT ಪಾರ್ಕ್ಗಳು ಬೋರ್ವೆಲ್ ಟ್ಯಾಂಕರ್ ನೀರು ಮೇಲೆ ಅವಲಂಬಿಸಿದ್ದಾರೆ. ಹಾಗಾಗಿ ಅವರು ನಮಗೆ ಬೇಡಿಕೆ ಇಟ್ಟಿದ್ದಾರೆ. ನಮಗೆ ಈಗ ನೀರಿನ ಪ್ರಾಬ್ಲಮ್ ಸದ್ಯಕ್ಕೆ ಇಲ್ಲ, ಆದರೆ ಮುಂದೆ ನಮಗೆ ಒಂದು ನೀರಿನ ಸಂರಕ್ಷಣೆಯಿಂದ ನಮಗೆ ನೀರು ಸದೃಢವಾಗಿ ಸಿಗಬೇಕಾದರೆ ಕಾವೇರಿ ನೀರು ಸಂಪರ್ಕ ಬೇಕಂತ ಹೇಳಿದ್ದಾರೆ. ಸೊ ಒಟ್ಟು ಅವರಿಗೆ 12 MLD ನೀರು ಬೇಕಾಗುತ್ತದೆ. ಅದರಲ್ಲಿ ಪೈಕಿ 50% ನೀರನ್ನು ಕಾವೇರಿಯಿಂದ ನಾವು ಕಾವೇರಿ ನೀರನ್ನು ಕೊಡ್ತೀವಿ. ಉಳಿದ ನೀರು ಮತ್ತು ನೆಕ್ಸ್ಟ್ ಕಾವೇರಿ ಫೇಸ್ 5 ಆದಮೇಲೆ ನಾವು ಅದನ್ನು ಕೂಡ ಪೂರೈಕೆ ಮಾಡ್ತೀವಿ. ಹಾಗಾಗಿ ಯಾವುದೇ ನೀರಿನ ಸಮಸ್ಯೆ ಸದ್ಯಕ್ಕೆ ಇಲ್ಲ ಅವರಿಗೆ. ಆದರೆ ಟ್ಯಾಂಕರ್ ನೀರು ಬದಲಾಗಿ ನಮಗೆ ಕಾವೇರಿ ನೀರು ಕೊಡಿ ಹೇಳಿ ಬೇಡಿಕೆ ಇಟ್ಟಿದೆ. ಅದರಲ್ಲಿ 5 ರಿಂದ 6 MLD ನೀರು ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಒಂದು 15 ದಿವಸ ಕೂಡ ಅವ್ರಿಗೆ 5 ರಿಂದ 6 MLD ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಉಳಿಕೆ ಹೆಚ್ಚುವರಿಯಾಗಿ ಏನು ನೀರು ಬೇಕಾಗುತ್ತೆ ಅದರ ಕಾವೇರಿ ಸ್ಟೇಜ್ 5 ಆದಮೇಲೆ ಕೊಡ್ತೀವಿ.